ಓಹೋ ಅಂತೂ ಬಂದ್ಬಿಟ್ರಿ. ಥ್ಯಾಂಕ್ ಯು CMs. ಅಂತೂ ಈ ಕಾಲಕ್ಕೆ ನೀವೇ ನನ್ನ ಆಪ್ತ ಮಿತ್ರ, ಆಪ್ತ ರಕ್ಷಕ, ಆಪ್ತ ಸಹೋದರ, ಎಲ್ಲರೂ ನೀವೇ ಕಣ್ರಿ. ಅಲ್ಲ, ನಾನೇನೋ ಹುಚ್ಚಿನ ತರ ತಿರ್ಗಾಡ್ಕೊಂಡು ಬರಕ್ ಹೋಗ್ತೀನಿ, ನೀವು ನನ್ನ ಜೊತೆ ಬರ್ತಿದ್ದೀರಲ್ವಾ, ಅದಕ್ಕೆ ತುಂಬಾ ಥ್ಯಾಂಕ್ಸ್ ನಿಮ್ಗೆಲ್ರಿಗೂ. ಇಲ್ಲಿ ನೋಡ್ಬೋದು ನಾವು ಅಯೋಧ್ಯೆಯಲ್ಲಿ ಇರ್ಬೇಕಾಗಿರೋಂಥ ರಾಮ ದ್ವಾರಕಾಗೂ ಬಂದ್ಬಿಟ್ಟಿದ್ದಾನೆ. ಯಾಕಂದ್ರೆ ಇಬ್ರು ಒಂದೇ ಅಲ್ವಾ, ವಿಷ್ಣುವಿನ ಅವತಾರ, ಮೇ ಬಿ ಅದಕ್ಕೆ ಅನ್ಸುತ್ತೆ. ಬನ್ನಿ, ಇದು ಗೋಮತಿ ಘಾಟ್ ಅಂತ. ದ್ವಾರಕದಲ್ಲಿರುವಂತ ಈ ಒಂದು ಗೋಮತಿ ನದಿಯ ದಡದಲ್ಲಿ ಈ ಒಂದು ಘಾಟ್ ಇರೋದ್ರಿಂದ ಇದನ್ನ ಗೋಮತಿ ಘಾಟ್ ಅಂತ ಕರಿತೀವಿ. ಅಲ್ಲಿ ನೋಡ್ಬೋದು ನಾವು ಒಂದು ಬ್ರಿಡ್ಜ್ ಬೇರೆ ಕಟ್ಟಿದ್ದಾರೆ. ಈ ಬ್ರಿಡ್ಜ್ ಮೇಲೆ ಈ ಒಂದು ಗೋಮತಿ ಘಾಟ್ ಹತ್ರ ತುಂಬಾನೇ ಫಿಲಮ್ಸ್ ಎಲ್ಲ ಮಾಡಿದ್ದಾರೆ. ಅಲ್ಲಿ ನಾವು ಗಮನಿಸಿದ್ರೆ ನಮ್ಗೆ ಶ್ರೀಕೃಷ್ಣನ ಒಂದು ದೇವಸ್ಥಾನದ ಶಿಖರ ಕಾಣುತ್ತೆ. ತಿಂತಾ ಇದೇನೋ ತಿನ್ನು ನಾನು ತಿನ್ನಿಯ ಮತ್ತೆ ಗುರು, ಅಲ್ಲಿ ನೋಡು ಗುರು. ಎಷ್ಟು ನೀಟಾಗಿ ಮಲ್ಕೊಂಡಿದೆ ಅಂದ್ರೆ ಇದರ ಒಡೆಯ ಅವ್ರೊಳ್ಳೆ ಮೊಹಮ್ಮದ್ ಬಿನ್ ತುಗಲಕ್ ತರ ನೋಡ್ರಿ, ಪಾನ್ ಹಾಕೊಂಡ್ ಜಗಿತಾವ್ರೆ ಅಣ್ಣ. ಏನ್ ಸಿಂಗಾರ ಮಾಡಿದಾರ ಗುರು ಅಂತ ಈಗ ನೋಡಿ. ಎಲ್ಲ ಕಂಬಳಿ ಹಾಕಿ ಹಾಕಿದ್ದಾರೆ. ಓಕೆ, ಬಾಯ್ ಬಾಯ್. ಹೇ ಚೋಟು, ಬಾಯ್ ಬಾಯ್. ಈ ಯದುವಂಶದ ವೀರ, ದ್ವಾಪರ ಯುಗದ ಧೈರ್ಯ, ಕಲಿಯುಗದ ಮುಂದಿನ ಕಲ್ಕಿಯಾಗಿ ಅವತಾರ ತಾಳಂತ ಕೃಷ್ಣನ್ ದರ್ಶನಕ್ಕೋಸ್ಕರ ಊಟ ಮಾಡ್ದಂಗೆ ಹೋಗಿ ದರ್ಶನ ಮಾಡ್ಕೊಂಡಂತೂ ಬಂದೆ. ಬನ್ನಿ ಈಗ ಹೋಗಿ ಊಟ ಮಾಡ್ಕೊಂಡ್ ಬಂದ್ಬೇಡ. CMs, ಊಟಕ್ಕೆ ಅಂತ ಬಂದ್ರೆ ಹಸಿ ಕೋಸು, ಅಲ್ಲಿ ನೋಡಿ ಮಿರ್ಚಿ, ಅಲ್ಲೊಂದೆರಡು ಈರುಳ್ಳಿ, ಆ ಚಪಾತಿ, ಇಲ್ಲಿ ನೋಡಿ ಇದೇನಿದು ಬೋಟಿ, ಅವರಾದ್ರೆ ಜಮಾಯಿಸ್ತಿದ್ದಾರೆ. ಇಲ್ಲೊಂದಷ್ಟು ಕರಿಗಳೆಲ್ಲ ಕೊಟ್ಟಿದ್ದಾರೆ, ಎಲ್ಲ ಪ್ಯೂರ್ ವೆಜ್, ದಾಲ್ ಇದೆ. ಬನ್ನಿ ನಾವು ಹೋಗಿ ಜಮಾಯಿಸೋಣ. ಫಸ್ಟು ಹೊಟ್ಟೆ ಸಿಕ್ಕಾಪಟ್ಟೆ ಹಸಿತಿದೆ ಗುರು, ಫಸ್ಟ್ ತಿನ್ಬೇಕು. CMs, ಊಟ ಮಾಡ್ಕೊಂಡು ಈಚೆ ಬರೋ ಅಷ್ಟೊತ್ತಿಗೆ ಇದು ಯಾವುದೋ ಒಂದು ಮೆರವಣಿಗೆ ಹೋಗ್ತಿದೆ. ಫುಲ್ ಎಂಜಾಯ್ ಮಾಡ್ತಿದ್ದಾರೆ ಗುಜರಾತಿ ಟ್ರೆಡಿಷನಲ್ ಅಲ್ಲಿ. ಅಪ್ಪ, ಅದ್ಭುತ. ಸಾಂಗ್ ನೋಡಿ ಏನ್ ಆಡ್ತಿದ್ದಾರೆ. ಇಲ್ಲಿ ನೋಡಿ ಸಿಂಗರ್ ಇಲ್ಲಿದ್ದಾರೆ, ಗಮನಿಸಿ ನೀವು. ಸುತ್ತಾಡಿ ದ್ವಾರಕಾ ಒಳಗೆ ಓಡಾಡಿ ಆ ಹಳ್ಳಿನೆಲ್ಲ ನೋಡಿ ಬೇಜಾರಾಗೋಯ್ತು. ಬನ್ನಿ ಈಗ ಇದೇ ದ್ವಾರಕಾ ಇದ್ದಂತ ಅರಬ್ಬಿ ಸಮುದ್ರದ ಮರಳಿಗೆ ಹೋಗೋಣ. ನಾವು ಒಂದ್ಸಲ ಹೋಗಿ ಅರಬ್ಬಿ ಸಮುದ್ರ ನೋಡ್ಕೊಂಡು ಬಂದ್ರೆ ಇರೋ ಖುಷಿನೇ ಬೇರೆ. ಏನಂತೀರಾ? CMs, ಇಲ್ಲೇನೋ ಒಂದು ದೊಡ್ಡ ಮಂಟಪದ ಥರ ಏನೋ ನಿರ್ಮಾಣ ಮಾಡಕ್ ಹೋಗಿದ್ದಾರೆ, ಬಟ್ ಅದಿನ್ನೂ ಅಷ್ಟು ನೀಟಾಗಿ ಕಂಪ್ಲೀಟ್ ಆಗಿಲ್ಲ. ಬಟ್ ನೋಡೋದಕ್ಕಂತೂ ಚೆನ್ನಾಗಿದೆ. ಬನ್ನಿ, ನಿಮ್ಗೆಲ್ರಿಗೂ ಅರಬ್ಬಿ ಸಮುದ್ರಕ್ಕೆ ಆತ್ಮೀಯವಾದಂಥ ಸ್ವಾಗತ. ವಾವ್, ಈ ದಡದಿಂದ ಒಂದಷ್ಟು ದೂರ, ಒಂದು 5 ಕಿಲೋಮೀಟರ್ ಸಮುದ್ರದ ಒಳಕ್ಕೋಗಿ ಒಂದು 40-50 ಮೀಟರ್ ಆಳಕ್ಕೆ ಹೋದ್ರೆ, ಮೀನ್ಸ್ ಸ್ಕ್ಯೂಬಾ ಡೈವಿಂಗ್ ಮಾಡಿದ್ರೆ ನಾವು ಅಲ್ಲಿ ನಮಗೆ ಶ್ರೀಕೃಷ್ಣನ ಅಂದಿನ ದ್ವಾರಕದ ಅವಶೇಷಗಳೆಲ್ಲ ಸಿಗ್ತವೆ. ಅವನ್ನೆಲ್ಲ ನೋಡಿ ನಮ್ಮ ಕಣ್ಣು ತುಂಬ್ಕೋಬೋದು. ಸದ್ಯಕ್ಕೆ ನನ್ನ ಪಾಕೆಟ್ ಖಾಲಿ ಆಗಿರೋದ್ರಿಂದ ನಾನೊಂದು ಸಾಹಸ ಮಾಡ್ತಿಲ್ಲ. ನನಗೆ ತುಂಬ ಇಷ್ಟ ಆಗಿರೋಂಥ ಸಮುದ್ರದ ಜೊತೆ ಸಮಯ ಕಳೀತಿದ್ದೀನಿ, ನನ್ನ ಮನಸ್ಸನ್ನ ಪ್ರಫುಲ್ಲ ಮಾಡ್ಕೊತಿದ್ದೀನಿ. ಅಲ್ಲೋಡಿ ಆಟ ಆಡ್ತಿದ್ದೀನಿ. ನನಗೇನೋ ಕಣ್ರಿ, ಈ ಸಮುದ್ರ ನೋಡ್ಬಿಟ್ರೆ ಚಿಕ್ಕ ಮಗು ಆಗ್ಬಿಡ್ತೀನಿ ನಾನು. ಅದ್ರ ಜೊತೆ ಆಟ ಆಡ್ತೀನಿ, ಕುಣಿತೀನಿ, ಕುಪ್ಪಳಿಸ್ತೀನಿ, ಎಲ್ಲವೂ ಮಾಡ್ತೀನಿ. ಮೇ ಬಿ ನೀವು ಹಂಗೆ ಅನ್ಸುತ್ತೆ. ಸಮುದ್ರನೇ ಹಂಗೆ ನಮ್ಮನ್ನ ಹಿಡಿದಿಟ್ಕೊಬಿಡುತ್ತೆ. ನಮ್ಮ ಮನಸ್ಸಲ್ಲಿದ್ದಂಥ ಎಲ್ಲ ಭಾವನೆಗಳು ಆ ಒಂದು ಸಮಯದಲ್ಲಿ ಈಚೆ ಬರ್ತವೆ. ನಮ್ಗಾಗಿರೋ ಬ್ರೇಕಪ್ಗಳು ನೆನಪಾಗ್ತವೆ, ನಮ್ಮ ಜೀವನದಲ್ಲಿ ನಾವು ಮಾಡಬೇಕಾಗಿರೋಂಥ ಸಾಧನೆಗಳು ನೆನಪಾಗ್ತವೆ. ಏನಂತೀರಾ? ನಾನು ಒಳ್ಳೆ ಓಲ್ಡ್ ಪ್ಯಾಥೋ ಸಾಂಗ್ಸ್ ಹಾಕ್ಕೊಂಡು ಮೌನಿಯಾಗಿ ಕೂತಿರ್ಬೇಕಾದ್ರೆ ಇಲ್ಲಿ ನೋಡಿ ನಮ್ಮ ಜೊತೆ ಬಂದಿರೋ ಮನುಷ್ಯ ಆಟ ಆಡ್ತಿದ್ದಾನೆ.
ಫುಲ್ ಚಿಲ್ ಆಗ್ತಿದ್ದಾನೆ ಗುರು ಅವನಂತೂ ಸಮುದ್ರದ ಜೊತೆ. ಓದ್ತಿದ್ದಾನೆ, ಓದ ಅಪ್ಪ. ಅಲೆಗಳು ಬರ್ತಿದ್ದಾವೆ, ತಡಿ ಗುರು ಏನ್ ಮಾಡ್ತಾನೆ ನೋಡೋಣ. ಹೀರೋ, ಅಯ್ಯೋ 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 ಗುರು ಹೊಡ್ಕೊಂಡ್ ಬಂದ್ಬಿಟ್ಟ. ಸಿಎಮ್ಸ್ ಸಂಜೆ ಆಗ್ತಿದ್ದಂಗೆ ಈ ಅಲೆಗಳ ಅಬ್ಬರ ಆರ್ಭಟ ಜಾಸ್ತಿ ಆಗ್ಬಿಡ್ತು ನೋಡಿ ನೀವೇ. ಅಪ್ಪಪ್ಪಪ್ಪ, ಅಯ್ಯೋ ಗುರು, ಏನ್ ಗುರು ಇದು, ಒಟ್ನಲ್ಲಿ ಸಖತ್ತಾಗಿದೆ. ವಾವ್, ಸೂಪರ್ ಕ್ರೇಜಿ ಗುರು. ಅಲೆಗಳು ನೋಡಿ ಗುರು ಎಷ್ಟು ಸ್ಪೀಡಾಗಿ ಬಂದು ಹೊಡಿತಿದ್ದಾವೆ. ಅಮ್ಮ ಸಿಎಮ್ಸ್, ನೀವು ಒಪ್ಕೊಳ್ಳೋದೇ ಇದ್ರು, ಹ್ಞೂ ಅಂದ್ರು. ನಾನಂತೂ ಇನ್ನೊಂದು ವಿಡಿಯೋದಲ್ಲಿ ಪಕ್ಕಾ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ನಿಮ್ಗೆಲ್ರಿಗೂ ಬೆಳಗ್ಗೆ ಆಗಿದ್ರೆ ಶುಭೋದಯ, ರಾತ್ರಿ ಆಗಿದ್ರೆ ಶುಭರಾತ್ರಿ. ಧನ್ಯವಾದಗಳು. ಟಾಟಾ, ಬೈ ಬೈ ಸಿಎಮ್ಸ್. ಜೈ ಹಿಂದ್.